ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ನೊಟೇಷನ್ಸ್ ಫಾರ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅನ್ನು ಕಂಟಿನ್ಯೂ ಮಾಡ್ತೇವೆ. ಸ್ಟ್ಯಾಕ್ ಚಾಪ್ಟರಲ್ಲಿ ನೊಟೇಷನ್ಸ್ ಫಾರ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್. ನೊಟೇಷನ್ಸ್ ಅಂದ್ರೆ ಏನು? ಬೇರೆ ಬೇರೆ ಮೆಥಡ್ಸ್ ಅಂತ ಹೇಳ್ಬೋದು, ಬೇರೆ ಬೇರೆ ಟೈಪ್ ಫಾರ್ಮೆಟ್ಸ್ ಅಂತ ಹೇಳ್ಬೋದು. ಆ ಬೇರೆ ಬೇರೆ ಟೈಪ್ ಫಾರ್ಮೆಟ್ಸನ್ನು ನಾವು ಎಕ್ಸ್ಪ್ರೆಷನ್ಸಲ್ಲಿ ಹೇಗೆ ಯೂಸ್ ಮಾಡ್ತೇವೆ, ಎಕ್ಸ್ಪ್ರೆಷನ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಅದನ್ನು ನಾವು ನೊಟೇಷನ್ಸ್ ಅಂತ ಹೇಳ್ತೇವೆ. When we write arithmetic expressions using operators in between operands like x plus y, x ಅನ್ನೋದನ್ನು ಆಪರೆಂಡ್ ಅಂತ ಹೇಳಿದ್ವಿ, y ಅನ್ನೋದು ಮತ್ತೊಂದು ಆಪರೆಂಡ್. ಆಪರೆಂಡ್ ಅಂದ್ರೆ ಏನು? ವ್ಯಾಲ್ಯೂ. ಅದರ ನಡುವೆ ಆಪರೇಟರ್ ಫಿಕ್ಸ್ ಆಯಿತು ಅಂತ ಹೇಳ್ತೇವೆ. ದಟ್ಸ್ ವೈ ಇಟ್ ಈಸ್ ಎಕ್ಸ್ ಪ್ಲಸ್ ವೈ. ದಟ್ ಮೀನ್ಸ್ ಎಕ್ಸ್ ಆ್ಯಂಡ್ ವೈ ಆರ್ ದಿ ಆಪರೆಂಟ್ಸ್. ಇನ್ ಬಿಟ್ವೀನ್ ದ ಆಪರೇಟರ್ ಇಸ್ ಫಿಕ್ಸ್ಡ್ ಅಂತ ಅರ್ಥ. ಸೇಮ್ ವೇದಲ್ಲಿ 2 minus 3 ಇನ್ ಬಿಟ್ವೀನ್ 2 and 3 ಮೈನಸ್ ಇಸ್ ಫಿಕ್ಸ್ಡ್ ಅಂತ ಹೇಳ್ತೇವೆ. 3 ಮತ್ತು y ನಡುವೆ ಆಸ್ಟ್ರಿಕ್ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಆಪರೇಟರ್ ಫಿಕ್ಸ್ ಆಯಿತು ಅಂತೇವೆ. ಈ ಟೈಪಲ್ಲಿ ಅದನ್ನು ನಾವು ಯೂಸ್ ಮಾಡ್ತೇವೆ. ಆ್ಯಂಡ್ ಯೂಸ್ ಪ್ಯಾರಾಂಥಿಸಸ್. ಪ್ಯಾರಾಂಥಿಸಸ್ ಅಂದರೆ ಬ್ರ್ಯಾಕೆಟ್ಸ್ ಟು ಆರ್ಡರ್ ದಿ ಇವ್ಯಾಲ್ಯೂಯೇಷನ್ ಆಫ್ ಆಪರೇಟರ್ಸ್ ಇನ್ ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ಸ್. ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ಸ್ ಇದ್ದಾಗ ನಾವು ಪ್ಯಾರಾಂಥಿಸಸ್ ಅನ್ನು ಯೂಸ್ ಮಾಡಿ ಯಾವ ಆಪರೇಷನಿಗೆ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನು ಹೇಳ್ತೇವೆ. ದೀಸ್ ಎಕ್ಸ್ಪ್ರೆಷನ್ಸ್ ಫಾಲೋ ಇನ್ ಫಿಕ್ಸ್ ರಿಪ್ರೆಸೆಂಟೇಷನ್. ಅದಕ್ಕಾಗಿ ನೋಡ್ರಿ, ಇನ್ ಫಿಕ್ಸ್ ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ಆಪರೆಂಡ್ ಇಟ್ ಈಸ್ ಫಿಕ್ಸ್ಡ್ ಅಂತ ಅರ್ಥ. ಅದಕ್ಕಾಗಿ ಇನ್ ಫಿಕ್ಸ್ ಅಂತ ಹೇಳ್ತೇವೆ. ಇನ್ ಅಂದರೆ ಮಧ್ಯದಲ್ಲಿ ಫಿಕ್ಸ್ ಆಯಿತು ಅಂತ ಅರ್ಥ. ಇನ್ ಫಿಕ್ಸ್ ರಿಪ್ರೆಸೆಂಟೇಷನ್ ಆ್ಯಂಡ್ ಆರ್ ಇವ್ಯಾಲ್ಯುಯೇಟೆಡ್ ಯೂಸಿಂಗ್ ಬಾಡ್-ಮಾಸ್ ರೂಲ್. ಬಾಡ್-ಮಾಸ್ ರೂಲ್ ಅಂತೇವೆ. ನೀವು ಪ್ರೈಮರಿಲಿದ್ದಾಗ ಕಲ್ತಿರ್ತೀರಿ ಬಾಡ್-ಮಾಸ್ ಅಂತ ಹೇಳಿ. ಬಾಡ್-ಮಾಸ್ ರೂಲ್ಸನ್ನು ಏನಂತೇವೆ? ಬೈ ದ ಆರ್ಡರ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್ ರೂಲ್ ಅಂತೇವೆ. ಬೈ ದ ಆರ್ಡರ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್ ರೂಲ್ ಅಂತ ಅರ್ಥ. ಅದನ್ನು ಬಾಡ್-ಮಾಸ್ ರೂಲ್ ಅಂತೇವೆ. ನಾವು ಬಾಡ್-ಮಾಸ್ ರೂಲನ್ನು ಕಂಪ್ಯೂಟ್ರಲ್ಲಿ ಫಾಲೋ ಮಾಡ್ತೇವೆ. ಫಸ್ಟ್ ನೊಟೇಷನ್ ಯಾವುದು? ಇನ್ ಫಿಕ್ಸ್ ನೊಟೇಷನ್. ಆಪರೇಟರ್ಸ್ ಪ್ಲೇಸ್ಡ್ ಬಿಟ್ವೀನ್ ಆಪರೆಂಡ್ಸ್. ಅದನ್ನು ನಾನು ಹೇಳಿದ್ದು ನಿಮಗೆ. ಆಪರೇಟರ್ ಇನ್ ಬಿಟ್ವೀನ್ ಫಿಕ್ಸ್ ಆಯಿತು ಅಂತ ಅರ್ಥ. ಅದಕ್ಕಾಗಿ ಇನ್ ಫಿಕ್ಸ್ ಅಂತೇವೆ. ಬಾಡ್-ಮಾಸ್ ರೂಲ್ ಬ್ರ್ಯಾಕೆಟ್ಸ್ ಅಂದರೆ ಬ್ರ್ಯಾಕೆಟ್ಸಲ್ಲಿ ಇದ್ದಿದ್ದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತದೆ. ಆಮೇಲೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. ದಟ್ ಇಸ್ ಬಾಡ್-ಮಾಸ್ ರೂಲ್. ಪ್ಯಾರಾಂಥಿಸಿಸ್ ಅಂತ ಹೇಳಿದ್ರೆ ಅದನ್ನು ಆರ್ಡರ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಅಂತೇವೆ ನಾವು. ಆರ್ಡರ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಯಾವ ಆರ್ಡರಲ್ಲಿ ಎಕ್ಸ್ಪ್ರೆಷನ್ ಸಾಲ್ವ್ ಆಗಬೇಕು, ಲೆಫ್ಟ್ ಟು ರೈಟಾ ಅಥವಾ ಲೆಫ್ಟ್ ಟು ರೈಟ್ ಹೋಗಬೇಕಾದ್ರೆ ಯಾವುದನ್ನು ಫಸ್ಟ್ ಮಾಡಬೇಕು, ಲೆಫ್ಟ್ ಟು ರೈಟ್ ಹೋಗಬೇಕಾದ್ರೆ ಯಾವುದನ್ನು ಫಸ್ಟ್ ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಪ್ಯಾರಾಂಥಿಸಿಸ್ ಅನ್ನು ಯೂಸ್ ಮಾಡ್ತೇವೆ. ಎಕ್ಸ್ ಪ್ಲಸ್ ವೈ ಇಟ್ ವಿಲ್ ಟೇಕ್ ಫಸ್ಟ್, ಯಾಕೆಂದರೆ ಪ್ಯಾರಾಂಥಿಸಿಸ್ ಇದೆ. ಆಮೇಲೆ ಇಂಟು ಜೆಡ್. ಇಲ್ಲದಿದ್ರೆ ಏನು ಮಾಡ್ತದೆ? ವೈ ಇಂಟು ಜೆಡ್ ಫಸ್ಟ್ ತೆಗೆದುಕೊಳ್ತದೆ, ಆಮೇಲೆ ಎಕ್ಸ್ ಪ್ಲಸ್ಸಿಗೆ ಬರ್ತದೆ. ನಮ್ಗೆ ಹಾಗೆ ಬೇಡ ಅಂತ ಹೇಳಾದರೆ ನಾನು ಇದನ್ನು ಬ್ರ್ಯಾಕೆಟ್ಸನ್ನು ಹಾಕಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಪಾಲಿಶ್ ನೊಟೇಷನ್. ಎ ರೆವಲ್ಯೂಷನರಿ ಅಪ್ರೋಚ್. ಇಟ್ ಈಸ್ ಗಿವನ್ ಬೈ, ಅದನ್ನು ಪೋಲ್ಯಾಂಡನ್ನು ಪಾಲಿಶ್ ಅಂತ ಹೇಳ್ತೇವೆ. ಅದಕ್ಕಾಗಿ ಪಾಲಿಶ್ ಮ್ಯಾಥಮೆಟಿಷಿಯನ್ ಅಂದರೆ ಪೋಲ್ಯಾಂಡಿನ ಮ್ಯಾಥಮೆಟಿಷಿಯನ್ ಜಾನ್ ಲುಕಾಸೆವಿಸ್ ಇನ್ ದ 1920 introduced a different way of representing arithmetic expression called as Polish notation. ಅಂತ ಹೇಳಿದ್ರೆ ಪೋಲ್ಯಾಂಡಿನ ಲುಕಾಸೆವಿಸ್ ಅಂತ ಹೇಳುವ 1920 ಒಂದು ಮೆಥಡನ್ನು ಡೆವಲಪ್ ಮಾಡ್ದ. ಅದನ್ನು ಯಾವ ಥರ ಸಲುವಾಗಿ? ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸನ್ನು ರಿಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಹೇಳೋದಕ್ಕೆ. ಆ ಸಚ್ ನೊಟೇಷನಲ್ಲಿ ಆಪರೇಟರ್ಸ್ ಆರ್ ರಿಟನ್ ಬಿಫೋರ್ ದೇರ್ ಆಪರೆಂಡ್ಸ್. ಅವ್ನು ಹೇಳಿದಂಥ ನೊಟೇಷನಲ್ಲಿ ಯಾವ ಟೈಪ್ ಇತ್ತು? ಆಪರೇಟರ್ ಫಸ್ಟ್ ಬರ್ತಿತ್ತು, ಆಮೇಲೆ ಡೇಟಾ ಬರ್ತಿತ್ತು ಅಥವಾ ವ್ಯಾಲ್ಯೂ ಬರ್ತಿತ್ತು. ಸೊ ದ ಆರ್ಡರ್ ಆಫ್ ಆಪರೇಷನ್ಸ್ ಆ್ಯಂಡ್ ಆಪರೆಂಡ್ಸ್ ಡಿಟರ್ಮೈನ್ ದಿ ರಿಸಲ್ಟ್, ಮೇಕಿಂಗ್ ಪ್ಯಾರಾಂಥಿಸಿಸ್ ಅನ್ನೆಸೆಸರಿ. ಅಂದರೆ ಇಲ್ಲದಿದ್ರೆ ಕಂಪ್ಯೂಟ್ರಲ್ಲೆಲ್ಲ ಪ್ರಾಬ್ಲಮ್ ಏನಾಗ್ತಿತ್ತು?
ಬ್ರ್ಯಾಕೆಟ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೂ ಪ್ರಾಬ್ಲಮ್ಸ್ ಆಗ್ಬಿಡ್ತಿತ್ತು. ಅದನ್ನು ಮತ್ತು ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದನ್ನು ಮ್ಯಾನಿಪುಲೇಟ್ ಮಾಡಬೇಕು, ಮೇಂಟೆನೆನ್ಸ್ ಕಾಸ್ಟ್ ಹೆಚ್ಚಾಗ್ತಿತ್ತು. ಎಕ್ಸಾಂಪಲ್, ವಿ ಕ್ಯಾನ್ ರೈಟ್ ಎಕ್ಸ್ ಪ್ಲಸ್ ವೈ ಇನ್ ಪಾಲಿಶ್ ನೊಟೇಷನ್ ಆಸ್ ಪ್ಲಸ್ ಎಕ್ಸ್ ವೈ. ಪ್ಲಸ್ ಅನ್ನು ಆಪರೇಟರ್ ಅನ್ನು ಫಸ್ಟ್ ತೆಗೆದುಕೊಂಡು ಎಕ್ಸ್ ಮತ್ತು ವೈ ಅನ್ನು ಕಡೆಗೆ, ಮತ್ತು ಇದು ಪ್ಲಸ್ ಅನ್ನೋದು ಮುಂಚೆ ಬರ್ತದೆ ಅಂತ ಹೇಳೋದಕ್ಕೆ ಪ್ರಿಫಿಕ್ಸ್ ನೊಟೇಷನ್ ಅಂತ ಹೇಳಿ ಹೇಳ್ತೇವೆ. ಪ್ರಿಫಿಕ್ಸ್ ಅಂತ ಹೇಳಿದ್ರೆ ಫಸ್ಟಿಗೆ ಬರೋದು ಅಂತ ಹೇಳ್ತೇವೆ. ಸಫಿಕ್ಸ್ ಅಂತ ಹೇಳಿದ್ರೆ ಲಾಸ್ಟಿಗೆ ಬರೋದು ಅನ್ನೋ ಅರ್ಥ. ಪ್ರಿಫಿಕ್ಸ್, ಸಫಿಕ್ಸ್ ಅಂತ ಹೇಳ್ತಾರೆ. ಪ್ರಿಫಿಕ್ಸ್ ನೊಟೇಷನ್ ಫಸ್ಟ್ ಒನ್ ಯಾವುದು? ಮಧ್ಯದಲ್ಲಿ ಬರೋದ್ರಿಂದ ಇನ್ಫಿಕ್ಸ್ ಅಂತ ಹೇಳಿದ್ವಿ. ಈಗ ಇವು ಕಂಡುಹಿಡಿದಿದ್ದು ಅಂದರೆ ಪಾಲಿಶ್ ನೊಟೇಷನ್, ಅದನ್ನೇ ನಾವೇನಂತ ಹೇಳ್ತೇವೆ? ಪ್ರಿಫಿಕ್ಸ್ ನೊಟೇಷನ್. as we prefix the operator before operands. Traditional infix method is x plus y, operator between operands. Operator is fixed in between, ಅದಕ್ಕಾಗಿ infix ಅಂತ ಹೇಳಿದ್ವಿ. ಇಲ್ಲಿ ಪಾಲಿಶ್ ನೊಟೇಷನ್ ಅಲ್ಲಿ ಆಪರೇಟರ್ ಇಸ್ ಪ್ಲೇಸ್ಡ್ ಬಿಫೋರ್ ದ ಆಪರೆಂಡ್, ಅದಕ್ಕಾಗಿ ಅದಕ್ಕೆ ಪ್ರಿಫಿಕ್ಸ್ ನೊಟೇಷನ್ ಅಂತ ಹೇಳೋದು ಪ್ರಾಕ್ಟೀಸ್ ಇದೆ. ರಿವರ್ಸ್ ಪಾಲಿಶ್ ನೊಟೇಷನ್ ಅಂದರೆ ಆಪರೇಟರ್ ಏನಾದರೂ ಸಫಿಕ್ಸ್ ಆಯಿತು ಅಂತ ಹೇಳಾದರೆ ಅದಕ್ಕೆ ರಿವರ್ಸ್ ಪಾಲಿಶ್ ನೊಟೇಷನ್ ಅಂತ ಹೇಳಿದ್ವಿ. ಬೈ ರಿವರ್ಸಿಂಗ್ ದಿಸ್ ಲಾಜಿಕ್ ವಿ ಕ್ಯಾನ್ ರೈಟ್ ಅನ್ ಎಕ್ಸ್ಪ್ರೆಷನ್ ಬೈ ಪುಟ್ಟಿಂಗ್ ಆಪರೇಟರ್ ಆಫ್ಟರ್ ದರ್ ಆಪರೆಂಡ್ಸ್. ಫಾರ್ ಎಕ್ಸಾಂಪಲ್, ಎಕ್ಸ್ ಪ್ಲಸ್ ವೈ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ವೈ ಪ್ಲಸ್. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಪಾಲಿಶ್ ನೊಟೇಷನ್ ಆರ್ ಪೋಸ್ಟ್ ಫಿಕ್ಸ್. ಪೋಸ್ಟ್ ಅಂದರೆ ಕಡೆಗೆ ಬರ್ತದೆ ಅನ್ನೋ ಅರ್ಥ. ಆರ್ ಪೋಸ್ಟ್ ಫಿಕ್ಸ್ ನೊಟೇಷನ್ ಅಂತ ಹೇಳಿ ಹೇಳುತ್ತೇವೆ. ಪೋಸ್ಟ್ ಫಿಕ್ಸ್ ಅಂದರೆ ಪೋಸ್ಟ್ ಅಂತ ಹೇಳಿದ್ರೆ ಆಫ್ಟರ್ವರ್ಡ್ಸ್ ಅನ್ನೋ ಅರ್ಥ. ನಾವೀಗ ಪೋಸ್ಟಲಲ್ಲಿ ನಮಗೆ ಎನ್ವಲಪ್ಸ್ ಬರ್ತಾರೆ, ಯಾರು ಎನ್ವಲಪ್ ಹಾಕಿದ ಫಸ್ಟಿಗೆ ಇರ್ತದೆ, ಕಡೆಗೆ ನಮಗೆ ರೀಚ್ ಆಗ್ತದೆ, ಅದಕ್ಕಾಗಿ ಪೋಸ್ಟಲ್ ಬಂತು ಅಂತ ಹೇಳ್ತೇವೆ. ಅಂದರೆ ಪೋಸ್ಟ್ ಅಂತ ಹೇಳಿದ್ರೆ ಕಡೆಗೆ ಅಂತ ಅರ್ಥ. ಅದೇ ರೀತಿಯಲ್ಲಿ ಇಲ್ಲಿ ಎಕ್ಸ್ ವೈ ಪ್ಲಸ್ ಈಸ್ ಕಾಲ್ಡ್ as post fix notation. That means there are three notations: infix, prefix and postfix. And the prefix is invented by the mathematician Jan Lukasiewicz in 1920, and he was from Polish. That means he was from Poland. ಅದಕ್ಕಾಗಿ ಪೋಲಿಶ್ ನೊಟೇಷನ್ ಅಂತ ಹೇಳಿ ಹೇಳ್ತೇವೆ. ಪೋಲಿಶ್ ನೊಟೇಷನ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಅದನ್ನೇ ಈಗ ರಿವರ್ಸ್ ಪಾಲಿಶ್ ನೊಟೇಷನ್ ಅಂದರೆ ಯಾವುದು? ಪೋಸ್ಟ್ ಫಿಕ್ಸ್. ಅದಕ್ಕೆ ನೆನ್ಪಿಟ್ಕೊಳ್ಬೇಕು. ಇನ್ಫಿಕ್ಸ್, ಪ್ರಿಫಿಕ್ಸ್, ಪೋಸ್ಟ್ ಫಿಕ್ಸ್. ನಿಮಗೆ MCQದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲೆಲ್ಲ ಇಂಥ ಕ್ವಶನ್ ಕೇಳ್ತಾರೆ. ಗಿವ್ ಇನ್ಫಿಕ್ಸ್ ನೊಟೇಷನ್ ಎಕ್ಸಾಂಪಲ್, ಪ್ರಿಫಿಕ್ಸ್ ನೊಟೇಷನ್ ಎಕ್ಸಾಂಪಲ್, ಪೋಸ್ಟ್ ಫಿಕ್ಸ್ ನೊಟೇಷನ್ ಎಕ್ಸಾಂಪಲ್, ಆ ಟೈಪಲ್ಲಿ ಕೇಳ್ಬೋದು. ಅಥವಾ ಪ್ರಿಫಿಕ್ಸ್ ನೊಟೇಷನ್ ಇಸ್ ಕಾಲ್ಡ್ ಆಸ್ ಡ್ಯಾಶ್ ನೊಟೇಷನ್, ಪೋಸ್ಟ್ ಫಿಕ್ಸ್ ನೊಟೇಷನ್ ಇಸ್ ಕಾಲ್ಡ್ ಆಸ್ ಡ್ಯಾಶ್ ನೊಟೇಷನ್, ಪೋಸ್ಟ್ ಫಿಕ್ಸ್ is called as reverse polish notation, prefix is called as polish notation. Comparison of three notations. Table shows the comparison between infix, prefix and postfix. Type of expression: infix, prefix, polish notation and postfix, reverse polish notation. Description ಅಂದರೆ ಅದರ ಮೀನಿಂಗ್ ಅಥವಾ ಅದಕ್ಕೇನು ಡೆಫಿನೇಷನ್ ಬರೀಬಹುದು. ಇನ್ಫಿಕ್ಸಿಗೆ ಆಪರೇಟರ್ಸ್ ಆರ್ ಪ್ಲೇಸ್ಡ್ ಇನ್ ಬಿಟ್ವೀನ್ ದ ಆಪರೆಂಡ್, ದಟ್ ಮೇ ಬಿ ದ ಡೆಫಿನೇಷನ್. ಪ್ರಿಫಿಕ್ಸ್ ಆರ್ ಪಾಲಿಶ್ ನೊಟೇಷನ್, ಆಪರೇಟರ್ಸ್ ಆರ್ ಪ್ಲೇಸ್ಡ್ ಬಿಫೋರ್ ದ ಕರೆಸ್ಪಾಂಡಿಂಗ್ ಆಪರೆಂಡ್ಸ್. postfix or reverse polish, operators are placed after the corresponding operands like xy star, xy asterisk, z plus. ಇಲ್ಲೂ ಎಕ್ಸಾಂಪಲ್ ನೋಡ್ಬೋದು. x into y plus z plus into, that means plus and star are taken on this side, xy z. xy ಈಗ ಆಸ್ ಪರ್ ಬಾಡ್ಮಾಸ್ ರೂಲ್ ಫಸ್ಟ್ ಸ್ಟಾರ್ ಹೊರಗಡೆ ಹೋಗಿ ಕೂತ್ಕೊಳ್ತು, ಎಕ್ಸ್ ವೈ ಸ್ಟಾರ್ ಆಯಿತು, ಸ್ಟಾರ್ ಎಕ್ಸ್ ವೈ ಆಯಿತು, ಆಮೇಲೆ ಸ್ಟಾರ್ ಎಕ್ಸ್ ವೈ ಆಯಿತು, ಆಮೇಲೆ ಪ್ಲಸ್ ಈ ಸೈಡಿಗೆ ಹೋಯಿತು. ಸ್ಟಾರ್ ಎಕ್ಸ್ ವೈ ಆಲ್ರೆಡಿ ಒಂದು ಆಪರೆಂಟ್ ಟೈಪ್ ವರ್ಕ್ ಆಗ್ತದೆ ಅಂತಾಯಿತು. ಸ್ಟಾರ್ ಎಕ್ಸ್ ವೈ ಪ್ಲಸ್ ಜೆಡ್ ಅಂದಂಗೆ ಹೇಳ್ತು. ಆವಾಗ ಸ್ಟಾರ್ ಎಕ್ಸ್ ವೈ ಅನ್ನೋದು ಒಂದು, ಜೆಡ್ ಅನ್ನೋದು ಇನ್ನೊಂದು, ಪ್ಲಸ್ ಹೋಗಿ ಇಲ್ಲಿ ಕೂತ್ಕೊಳ್ತು. ಆವಾಗ ಏನಾಯ್ತು, ಇಲ್ಲಿಗ
ಪ್ಲಸ್ ಸ್ಟಾರ್ ಎಕ್ಸ್ ವೈ ಜೆಡ್. ಓಕೆ, ಹಾಗೆಯೇ ಇನ್ಫಿಕ್ಸಲ್ಲಿ 3 ಇಂಟು 4 ಪ್ಲಸ್ 5. ಸೊ 4 ಪ್ಲಸ್ 5 ಬ್ರ್ಯಾಕೆಟಲ್ಲಿದೆ, ಅದಕ್ಕಾಗಿ ಅದನ್ನು ಮುಂಚೆ ಮಾಡಬೇಕಾಯ್ತು. ಈಗ ಇಲ್ಲಿ 4 ಪ್ಲಸ್ 5 ಅಂದರೆ 4 5 ಅಂತ ಹೇಳೋದು ಒಂದು ಕಡೆ ಬಂತು, ಯಾಕೆಂದರೆ ಆಪರೆಂಟ್ಸ್ ವಿ ವಿಲ್ ಟೇಕ್ ಒನ್ ಸೈಡ್, ಪ್ಲಸ್ ಹಿಂದ್ಗಡೆ ಬಂತು ಅಂದರೆ ಪ್ಲಸ್ 4 5 ಆಯಿತು. ಆಮೇಲೆ 3 ಸ್ಟಾರ್, ಆವಾಗ 3 ಇದ್ರ ಸಂಗಡ ಇಟ್ಕೊಂಡು ಸ್ಟಾರನ್ನು ಈ ಸೈಡ್ ಇಟ್ವಿ, ಆವಾಗ ಸ್ಟಾರ್ 3 ಪ್ಲಸ್ 4 5. ಅದನ್ನೇ ರೈಟ್ ಸೈಡಿಗೆ ಅಂದರೆ ಪೋಸ್ಟ್ ಫಿಕ್ಸಲ್ಲಿ ಹೆಂಗಾಗ್ತದೆ, 3 ಸ್ಟಾರ್ 4 ಪ್ಲಸ್ 5 ಇದ್ದಾಗ ಪೋಸ್ಟ್ ಫಿಕ್ಸಲ್ಲಿ 4 5 ಪ್ಲಸ್ ಅಂತಾಯಿತು, 4 5 ಪ್ಲಸ್ ದೆನ್ 3 ಸ್ಟಾರ್ ಅಂತ ಇತ್ತು. ಆವಾಗ ನಾವೀಗಿಲ್ಲಿ 3 ನಾವು ಇಲ್ಲಿಟ್ಕೊಂಡು 3 ಇಲ್ಲಿಟ್ಕೊಂಡು, ಯಾಕೆಂದರೆ 3 ಪ್ಲಸ್ ಇರೋದ್ರಿಂದ 3 ಸೈಡಿಗೆ ಇಟ್ಕೊಂಡು ಸ್ಟಾರನ್ನು ಈ ಸೈಡ್ ಹಾಕ್ಬಿಡ್ತೇವೆ, ಅವಾಗ ಆಟೋಮೆಟಿಕ್ 3 4 5 ಪ್ಲಸ್ ಸ್ಟಾರ್ ಅಂತ ಆಯಿತು. ಸೇಮ್ ವೇದಲ್ಲಿ ಎಕ್ಸಾಂಪಲ್ 3, ಎಕ್ಸ್ ಪ್ಲಸ್ ವೈ ಇನ್ ದ ಬ್ರ್ಯಾಕೆಟ್ಸ್ ಅಂದರೆ ಪ್ಯಾರಾಂಥಿಸಿಸ್ ಡಿವೈಡೆಡ್ ಬೈ ಜೆಡ್ ಇಂಟು 5. ಇದರಲ್ಲೂ ಹಾಗೆಯೇ ಎಕ್ಸ್ ಪ್ಲಸ್ ವೈ ಅಂತ ಹೇಳಿದ್ರೆ ನಾನೀಗ ಇದನ್ನು ಪ್ರಿಫಿಕ್ಸ್ ಮಾಡಬೇಕು ಅಂದರೆ ಪ್ಲಸ್ ಎಕ್ಸ್ ವೈ ಅಂತಾಯಿತು, ಪ್ಲಸ್ ಎಕ್ಸ್ ವೈ. ಆಮೇಲೆ ಜೆಡ್ ಇಂಟು 5 ಅಂದರೆ ಆವಾಗ ಸ್ಟಾರ್ ಜೆಡ್ 5. ಆಮೇಲೆ ಡಿವಿಷನ್, ಅದಕ್ಕಾಗಿ ಡಿವಿಷನ್ ತೆಗೆದು ಈ ಪಕ್ಕ ಇಟ್ಬಿಡ್ತೇವೆ, ಆವಾಗ ಸ್ಲ್ಯಾಶ್ ಪ್ಲಸ್ ಎಕ್ಸ್ ವೈ ಸ್ಟಾರ್ ಜೆಡ್ 5. ಸೇಮ್ ವೇದಲ್ಲಿ ಪೋಸ್ಟ್ ಫಿಕ್ಸಲ್ಲಿ ಏನು ಮಾಡ್ತೇವೆ, ಈ ಸೈಡ್ ಇಡ್ತೇವೆ, ಎಕ್ಸ್ ವೈ ಪ್ಲಸ್, ಕರೆಕ್ಟ್, ಎಕ್ಸ್ ವೈ ಪ್ಲಸ್ ಜೆಡ್ 5 ಸ್ಟಾರ್. ಆಮೇಲೆ ಇದು ಒಂದಾಯಿತು, ಮಧ್ಯದಲ್ಲಿ ಸ್ಲ್ಯಾಶ್ ಇತ್ತು, ತೆಗೆದು ಈ ಸೈಡ್ ಇಟ್ವಿ. ಸೊ ಎಕ್ಸ್ ವೈ ಪ್ಲಸ್ ಜೆಡ್ 5 ಸ್ಟಾರ್ ಸ್ಲ್ಯಾಶ್. ಕ್ಲಿಯರ್? ಈ ಟೈಪಲ್ಲಿ ನೊಟೇಷನ್ಸನ್ನು ನಾವು ವರ್ಕೌಟ್ ಮಾಡ್ತೇವೆ. ವೈ ಕನ್ವರ್ಟ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್? ನಮ್ಮ ಕಾಮನ್ ಕ್ವಶನ್. ಯಾಕೆಂತ ಹೇಳಿದ್ರೆ ಯಾಕಪ್ಪ ಇದನ್ನೆಲ್ಲ ಮಾಡಬೇಕು, ಸುಮ್ಮನೆ ನಾವು ನಾರ್ಮಲಿ ಹ್ಯೂಮನ್ ಮಾಡ್ದಂಗೆ ಮಾಡ್ಬೋದಲ್ಲ, ಯಾಕೆ ಬೇಕು ಅನ್ನೋದು ಕ್ವಶನ್ ಬರ್ತದೆ. ಅದಕ್ಕಾಗಿ ಇದನ್ನು ಕೊಟ್ಟಿದ್ದಿದೆ, ವೈ ವಿ ಹ್ಯಾವ್ ಟು ಕನ್ವರ್ಟ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಹ್ಯೂಮನ್ ಇವ್ಯಾಲ್ಯೂಯೇಷನ್, ದಟ್ ಈಸ್ ಇಟ್ ಈಸ್ ಈಸಿ ಫಾರ್ ಹ್ಯೂಮನ್ಸ್ ಟು ಇವ್ಯಾಲ್ಯೂಯೇಟ್ ಆನ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್. Consider an infix expression x plus y divided by z. While going from left to right, we first encounter plus operator, but we do not add x plus y, and rather we will evaluate y divided by z followed by addition operation. This is because we know the order of precedence of operator that follows BODMAS rule. ನಮಗೆ ಮುಂಚೆ ಕಲಿಸಿದ್ದಿದೆ BODMAS ರೂಲನ್ನು, ಅದಕ್ಕಾಗಿ ನಾವು ಫಾಲೋ ಮಾಡಿ ಬರೆದು ಬಿಡ್ತೇವೆ. But how do we pass this precedence knowledge to the computer through an expression? ಆದರೆ ಕಂಪ್ಯೂಟ್ರಿಗೆ ಅದನ್ನು BODMAS ರೂಲ್ಸನ್ನು ಕಲ್ಸ್ ಮಾಡಬೇಕಾಗಿತ್ತು, ಕರೆಕ್ಟಾ? ಅದನ್ನು ಆಗೋದಿಲ್ಲ, ಯಾಕೆಂದರೆ ನಾವು ನೋಡಿಕೊಂಡು ನಾವು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿಬಿಡ್ಬೋದು, ಇದು ನನಗೆ ಫಸ್ಟ್ ಬರಬೇಕು ಆಮೇಲೆ ಇದು ಬರಬೇಕು ಅಂತ. ಬಟ್ ದಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದ ಕಂಪ್ಯೂಟರ್ಸ್. ಅದಕ್ಕಾಗಿ ಅದನ್ನು ಏನು ಮಾಡಿದ್ರು, ಪ್ರಾಬ್ಲಮ್ ವಿತ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ರಿಕ್ವೈರ್ಸ್ ನಾಲೆಜ್ ಆಫ್ ಆಪರೇಟರ್ ಪ್ರೆಸಿಡೆನ್ಸ್. ಆಪರೇಟರ್ ಪ್ರೆಸಿಡೆನ್ಸ್ ಬಗ್ಗೆ ನಾಲೆಜ್ ಇರಬೇಕು, ಹ್ಯೂಮನ್ ಬೀಯಿಂಗ್ ಅದನ್ನು ಕಲ್ತ್ಕೊಂಡು ಮಾಡ್ಕೊಂಡಿದ್ದಿರ್ತದೆ ಅಂತ ಆಯಿತು. ಕಾಂಪ್ಲೆಕ್ಸ್ ಇವ್ಯಾಲ್ಯೂಯೇಷನ್ ಪ್ರೊಸೆಸ್. ಎಕ್ಸ್ಪ್ರೆಷನ್ಸ್ ದೊಡ್ಡಾದ ಹಾಗೆ ಇವ್ಯಾಲ್ಯೂಯೇಷನ್ ಏನಾಗ್ತದೆ, ಕಾಂಪ್ಲೆಕ್ಸ್ ಆಗ್ತದೆ. ಮಲ್ಟಿಪಲ್ ಪಾಸಸ್ ನೀಡೆಡ್, ಪಾಸಸ್ ಹೆಚ್ಚಿಗೆ ಬೇಕು. ಪಾಸಸ್ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋದು, ಮೆಥಡ್ಸ್ ಹೆಚ್ಚಾಗ್ತವೆ ಅಂತೇಳಿ. ಬಟ್ ದ ಅಡ್ವಾಂಟೇಜ್ ಆಫ್ ಪೋಸ್ಟ್ ಫಿಕ್ಸ್, ನೋ ಪ್ರೆಸಿಡೆನ್ಸ್ ರೂಲ್ಸ್ ನೀಡೆಡ್. ನೋಡ್ರಿ, ಪ್ರೆಸಿಡೆನ್ಸ್ ರೂಲ್ ಬೇಕಂತಿಲ್ಲ. ಸಿಂಗಲ್ ಲೆಫ್ಟ್ ಟು ರೈಟ್ ಟ್ರೆವರ್ಸಲ್, ಖಾಲಿ ಲೆಫ್ಟ್ ಟು ರೈಟಲ್ಲಿ ಟ್ರೆವರ್ಸಲ್ ಆಗೋದು ಇಂದ ನಾವು ವರ್ಕೌಟ್ ಮಾಡ್ಬೋದು. ಈಸಿಯರ್ ಫಾರ್ ಕಂಪ್ಯೂಟರ್ಸ್ ಟು ಇವ್ಯಾಲ್ಯೂಯೇಟ್, ಬಟ್ ವಿ ನೀಡ್ ಸ್ಟ್ಯಾಕ್ ಸಿಸ್ಟಮ್. ಅದಕ್ಕಾಗಿ ಸ್ಟ್ಯಾಕ್ ಚಾಪ್ಟರ್ಲಿ ಇದನ್ನು ಕೊಟ್ಟಿದ್ದಿದೆ. ಸ್ಟ್ಯಾಕಲ್ಲಿ ಏನು ಮಾಡ್ತದೆ, ಏನು ಒಳಗಡೆ ಹೋಗ್ತದೆ ಅದು ನಮ್ಗೆ ಫಸ್ಟ್ ಬರೋದಿಲ್ಲ, ಲಾಸ್ಟಿಗೆ ಯಾವುದು ಒಳಗಡೆ ಹೋಗ್ತದೆ ಅದು ಫಸ್ಟಿಗೆ ಬರ್ತದೆ. ಅದಕ್ಕಾಗಿ ಏನಾಯಿತು, ಹೆಚ್ಚಿಗೆ ಪ್ರಿಫರೆನ್ಸ್ ಇರೋದು ಫಸ್ಟಿಗೆ ಸಿಗ್ತದೆ ಅಂತಾಯಿತು.
ಅದಕ್ಕಾಗಿ ಆ ಟೈಪ್ ಮೆಥಡ್ ಇರೋದ್ರಿಂದ ಸ್ಟ್ಯಾಕನ್ನು ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸಿಗೆ ಕನ್ವರ್ಷನ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಕಂಪ್ಯೂಟರ್ಸಿಗೂ ಅದು ಹೆಲ್ಪ್ ಆಗ್ತದೆ. ಬೆನಿಫಿಟ್ಸ್ ಆಫ್ ಪ್ರಿಫಿಕ್ಸ್ ಆರ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂದರೆ ಪಾಲಿಶ್ ಆ್ಯಂಡ್ ರಿವರ್ಸ್ ಪಾಲಿಶ್ ಎಕ್ಸ್ಪ್ರೆಷನ್ಸ್. In contrast, prefix or postfix expressions do not have to deal with such precedents because the operators are already positioned according to their order of evaluation. Hence, a single traversal from left to right is sufficient to evaluate the expression. ಒಂದೇ ಟ್ರಾವರ್ಸಲ್ಲಿ ಎಕ್ಸ್ಪ್ರೆಷನ್ಸ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದೇ ಇದ್ರೆ ಮಲ್ಟಿಪಲ್ ಪಾಸ್ ಬೇಕಾಗ್ತದೆ ಇನ್ಫಿಕ್ಸ್ ಅಲ್ಲಿ. In this section, we will learn about the conversion of an arithmetic expression written in infix notation to its equivalent expression in postfix notation using a stack. Note, stack al hege keep track of operator during conversion. First thing, left to right evaluation only. Then stores equivalent postfix expression. No precedence, operators already positioned correctly. ಸ್ಟ್ಯಾಕ್ ಅಲ್ಲಿ ಪೊಸಿಷನ್ ಆಟೋಮೆಟಿಕ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಯಾವ್ದು ಒಳಗೆ ಹೋಗ್ತದೆ ಅದು ಹೆಚ್ಚಿಗೆ ಪ್ರಿಫರೆನ್ಸ್ ಇರೋದು ಅಂತ ಅರ್ಥ. ಅದೇ ಮುಂಚೆ ಹೊರಗಡೆ ಬರ್ತದೆ. ಆಟೋಮೆಟಿಕ್ಲಿ ನೋ ಪ್ರೆಸಿಡೆನ್ಸ್ ಆರ್ ನೀಡೆಡ್. ದೀಸ್ ಆರ್ ದಿ ಬೆನಿಫಿಟ್ಸ್ ಆಫ್ ಪ್ರಿಫಿಕ್ಸ್ ಆರ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತೇವೆ. ಮೇಜರ್ ಬೆನಿಫಿಟ್ ಏನು? ಸಿಂಗಲ್ ಟ್ರಾವರ್ಸಲ್ ಫ್ರಮ್ ಲೆಫ್ಟ್ ಟು ರೈಟ್. ಕನ್ವರ್ಷನ್ process. During such conversion, a stack is used to keep track of the operators encountered in the infix expression. A variable of string type is used to store the equivalent postfix expression. ನೋಡ್ರಿ, ಕನ್ವರ್ಷನ್ ಮೆಥಡ್ಸ್ ಅಲ್ಲಿ ಹೇಗೆ ಮಾಡ್ತೇವೆ? ಸ್ಟ್ಯಾಕ್ ಅನ್ನ ಯೂಸ್ ಮಾಡ್ತೇವೆ ಆಪರೇಟರ್ ಟ್ರ್ಯಾಕ್ ಇಡ್ಲಿಕ್ಕೆ, ಮತ್ತೆ ಸ್ಟ್ರಿಂಗ್ ಟೈಪ್ ಅನ್ನ ಯೂಸ್ ಮಾಡ್ತೇವೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅಲ್ಗೋರಿದಮ್ ಟು ಕನ್ವರ್ಟ್ ಅನ್ ಎಕ್ಸ್ಪ್ರೆಷನ್ in infix notation to postfix. Stack for operator, temporarily store operators during conversion process. Stack ಅಲ್ಲಿ ಎಲ್ಲ ಆಪರೇಟರ್ಸ್ ಅನ್ನ ನಾವು ಪುಷ್ ಮಾಡ್ತಾ ಹೋಗ್ತೇವೆ. Strings for output stores the final postfix expression result. Character process, each character process according to specific rule. ಈ ಮೆಥಡ್ಸ್ ಅಲ್ಲಿ ನಾವು ಮಾಡ್ತೇವೆ ಕನ್ವರ್ಷನ್ ಮಾಡಬೇಕಾದ್ರೆ. ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ನೋಡುವ, ಹೇಗೆ ಅಲ್ಗೋರಿದಮ್ ಬರಿಬಹುದು ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್ ಅಲ್ಲಿ. ನಿಮಗೆ ಇದರಲ್ಲಿ ಪ್ರೋಗ್ರಾಮ್ ಬಗ್ಗೆ ಹೆಚ್ಚಿಗೆ ಇದಿಲ್ಲ, ಆದರೆ ನಿಮ್ಗೆ ಅಲ್ಗೋರಿದಮ್ ಬರಿಬೇಕು. ಅಲ್ಗೋರಿದಮ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ಸ್ ಬರೆದ್ರೆ ಆಯ್ತು. ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಫಾರ್ ಕನ್ವರ್ಟಿಂಗ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಟು ಪೋಸ್ಟ್ ಫಿಕ್ಸ್ ನೋಟೇಶನ್. ಸ್ಟೆಪ್ 1 ಇನಿಷಿಯಲೈಸೇಷನ್. ಇಲ್ಲಿ ನಾವು ಎಂಟಿ ಸ್ಟ್ರಿಂಗ್ ಅನ್ನ, ಒಂದು ಎಂಟಿ ಸ್ಟ್ರಿಂಗ್ ವೇರಿಯೇಬಲ್ ಅನ್ನ ತೆಗೆದುಕೊಳ್ತೇವೆ. ಅದ್ರ ಹೆಸರೇನು? ಪೋಸ್ಟ್ exp. ಯಾಕೆ? 1 by 1 ಕ್ಯಾರೆಕ್ಟರ್ ಕನ್ವರ್ಟ್ ಮಾಡ್ದಾ ಹೋದಂಗೆ ಅದನ್ನ ಈ ಎಕ್ಸ್ಪ್ರೆಷನ್ ಅಲ್ಲಿ ಅಂದ್ರೆ ಈ ವೇರಿಯೇಬಲ್ ಅಲ್ಲಿ ನಾವು ಮೂವ್ ಮಾಡ್ತಾ ಹೋಗ್ತೇವೆ. ಅದಕ್ಕಾಗಿ ವಿ ನೀಡ್ ಒನ್ ಎಂಟಿ ಸ್ಟ್ರಿಂಗ್ ನೇಮ್ಡ್ ಪೋಸ್ಟ್ exp. ದೆನ್ ಸೆಕೆಂಡ್ ಸ್ಟೆಪ್, ಇನ್ಪುಟ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಇನ್ ಎ ವೇರಿಯೇಬಲ್ ಸೇ INEXP. ಲೈಕ್ ಈಗ ಫಾರ್ ಎಕ್ಸಾಂಪಲ್ INEXP ಅನ್ನೋದು x ಪ್ಲಸ್ y ಇದೆ ಅಂತ ಹೇಳಾದ್ರೆ ದಟ್ ಈಸ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಆಯ್ತು. ಥರ್ಡ್ ಸ್ಟೆಪ್, ಕ್ಯಾರೆಕ್ಟರ್ ಪ್ರೊಸೆಸಿಂಗ್ ಫಾರ್ ಈಚ್ ಕ್ಯಾರೆಕ್ಟರ್ ಇನ್ EXP. ಅಂದ್ರೆ ಎಕ್ಸ್ ಅನ್ನೋದು ಒಂದು ಕ್ಯಾರೆಕ್ಟರು, ಪ್ಲಸ್ ಅನ್ನೋದು ಒಂದು ಕ್ಯಾರೆಕ್ಟರು, y ಅನ್ನೋದು ಇನ್ನೊಂದು ಕ್ಯಾರೆಕ್ಟರು. ರಿಪೀಟ್ ಸ್ಟೆಪ್ 4. ಈ ಫೋರ್ತ್ ಪ್ರಾಸೆಸ್ ಅನ್ನ ಎಲ್ಲದಕ್ಕೂ ರಿಪೀಟ್ ಮಾಡಬೇಕು ಅಂತ ಅರ್ಥ. If character is left parenthesis, then push onto the stack. ನೋಡ್ರಿ, ಲೆಫ್ಟ್ ಪ್ಯಾರಾಂಥಿಸಸ್ ಇದ್ರೆ ಅಂದ್ರೆ ಓಪನ್ ಬ್ರಾಕೆಟ್ ಇದ್ರೆ ಸ್ಟ್ಯಾಕಿಗೆ ಪುಷ್ ಮಾಡು. ಎಲ್ಸ್ ಇಫ್ ಕ್ಯಾರೆಕ್ಟರ್ ಈಸ್ ರೈಟ್ ಪ್ಯಾರಾಂಥಿಸಸ್ ಏನಾದರೂ ಇದ್ರೆ ಪಾಪ್ ದ ಎಲಿಮೆಂಟ್ಸ್ ಅಂಡ್ ಅಪೆಂಡ್ ಟು ಪೋಸ್ಟ್ exp. ರೈಟ್ ಪ್ಯಾರಾಂಥಿಸಸ್ ಸಿಕ್ತು ಅಂತ ಹೇಳಾದ್ರೆ ಎಲಿಮೆಂಟ್ಸ್ ಅನ್ನ ತೆಗೆದು ಪೋಸ್ಟ್ exp ಅಲ್ಲಿ ಹಾಕು ಅಂತ ಅರ್ಥ. ಎಲ್ಸ್ ಇಫ್ ಕ್ಯಾರೆಕ್ಟರ್ ಈಸ್ ಎನ್ ಆಪರೇಟರ್, ಕ್ಯಾರೆಕ್ಟರ್ ಏನಾದರೂ ಆಪರೇಟರ್ ಆದರೆ ದೆನ್ ಚೆಕ್ ಪ್ರೆಸಿಡೆನ್ಸ್ ಅಂಡ್ ಪ್ರಾಸೆಸ್ ಅಕಾರ್ಡಿಂಗ್ಲಿ. ಪ್ರೆಸಿಡೆನ್ಸಿಗೆ ಒಂದು
ನಾವು ಸಣ್ಣ ಫಂಕ್ಷನನ್ನು ಬರ್ಕೊಳ್ಬೇಕು ಪ್ರೆಸಿಡೆನ್ಸ್ ಲೆವೆಲನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ. ಅದನ್ನು ಚೆಕ್ ಮಾಡಿಕೊಂಡು ಅದ್ರ ತಕ್ಕಂಗೆ ಪ್ರೊಸೆಸ್ ಮಾಡಬೇಕು. ಎಲ್ಸ್ ಅಪೆಂಡ್ ದ ಕ್ಯಾರೆಕ್ಟರ್ ಟು ಪೋಸ್ಟ್ ಎಕ್ಸ್ ಪಿ. ಲೈಕ್ ಈಗ ಎಕ್ಸ್ ಪ್ಲಸ್ ವೈ ಇದೆ ಅಂದರೆ ಫಸ್ಟ್ ಎಕ್ಸ್ ಬಂತು. ಕ್ಯಾರೆಕ್ಟರ್ ಇಸ್ ಲೆಫ್ಟ್ ಪ್ಯಾರಾಂಥಿಸಿಸ್, ನೋ. ಕ್ಯಾರೆಕ್ಟರ್ ಇಸ್ ರೈಟ್ ಪ್ಯಾರಾಂಥಿಸಿಸ್, ನೋ. ಕ್ಯಾರೆಕ್ಟರ್ ಇಸ್ ಎನ್ ಆಪರೇಟರ್, ನೋ. ಅಪೆಂಡ್ ದ ಕ್ಯಾರೆಕ್ಟರ್ ಟು ಪೋಸ್ಟ್ ಎಕ್ಸ್ ಪಿ ಅಂತ ಹೇಳಿದ್ರೆ ಎಕ್ಸ್ ಬಂದು ಪೋಸ್ಟ್ ಎಕ್ಸ್ ಪಿಲ್ ಕುತ್ಕೊಳ್ತು. ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು? ಪ್ಲಸ್. ಪ್ಲಸ್ ತೆಗೆದುಕೊಂಡು ಕೂಡಲೇ ಕ್ಯಾರೆಕ್ಟರ್ ಇಸ್ ಲೆಫ್ಟ್ ಪ್ಯಾರಾಂಥಿಸಿಸ್, ನೋ. ಕ್ಯಾರೆಕ್ಟರ್ ಇಸ್ ರೈಟ್ ಪ್ಯಾರಾಂಥಿಸಿಸ್, ನೋ ಅಲ್ವಾ? ಆವಾಗ ಕ್ಯಾರೆಕ್ಟರ್ ಇಸ್ ಎನ್ ಆಪರೇಟರ್, ಎಸ್. ಚೆಕ್ ಪ್ರೆಸಿಡೆನ್ಸ್ ಆ್ಯಂಡ್ ಪ್ರಾಸೆಸ್ ಅಕಾರ್ಡಿಂಗ್ಲಿ. ನೋಡ್ರಿ, ಆವಾಗ ಪ್ರೆಸಿಡೆನ್ಸ್ ಚೆಕ್ ಮಾಡಬೇಕು, ಅದ್ರ ಪ್ರಕಾರ ಪ್ರಾಸೆಸ್ ಆಗಬೇಕು. ಆಮೇಲೆ ಅಪೆಂಡ್ ದ ಕ್ಯಾರೆಕ್ಟರ್ ಟು ಪೋಸ್ಟ್ ಪಿಕ್ ಇ ಎಕ್ಸ್ ಪಿ ಅಂತ ಹೇಳೋದು ಇಲ್ಲಿ ಬರೋದಿಲ್ಲ, ಯಾಕೆಂದ್ರೆ ಎಲ್ಸ್ ಅಲ್ಲಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಫಿಫ್ತ್ ಸ್ಟೆಪ್ಪಲ್ಲಿ ಪಾಪ್ ರಿಮೈನಿಂಗ್ ಎಲಿಮೆಂಟ್ಸ್ ಫ್ರಮ್ ದ ಸ್ಟ್ಯಾಕ್ ಆ್ಯಂಡ್ ಅಪೆಂಡ್ ಟು ಪೋಸ್ಟ್ ಇ ಎಕ್ಸ್ ಪಿ. ಅಂದರೆ ಇಲ್ಲಿ ಪ್ರೊಸೆಸ್ ಆದಂಥ ಆಪರೇಟರ್ ಇದೆ ಅಲ್ವಾ, ಅದು ಎಲ್ಲವೂ ಕೂತ್ಕೊಂಡಿದೆ ಅಂತ ಅರ್ಥ. ಸ್ಟ್ಯಾಕಲ್ಲಿದೆ. ಎಕ್ಸ್ ಮತ್ತು ವೈ ಇಲ್ಲಿ ಬಂದು ಕೂತ್ಕೊಂಡಿದ್ದಾವೆ, ಕರೆಕ್ಟಾ? ಪೋಸ್ಟ್ ಇ ಎಕ್ಸ್ ಪಿಯಲ್ಲಿ. ಆದರೆ ಪ್ಲಸ್ ಅನ್ನೋದು ಎಲ್ಲಿದೆ? ಸ್ಟ್ಯಾಕಲ್ಲಿದೆ. ಅದನ್ನು ಏನು ಮಾಡಬೇಕು ಅಂತ ಹೇಳಿದಾನೆ ಇಲ್ಲಿ ಫಿಫ್ತ್ ಸ್ಟೆಪ್ಪಲ್ಲಿ? ಪಾಪ್ ರಿಮೈನಿಂಗ್ ಎಲಿಮೆಂಟ್ಸ್ ಫ್ರಮ್ ಸ್ಟ್ಯಾಕ್ ಆ್ಯಂಡ್ ಅಪೆಂಡ್ ಇಟ್ ಟು ಪೋಸ್ಟ್ ಇ ಎಕ್ಸ್ ಪಿ. ಪಾಪ್ ರಿಮೈನಿಂಗ್ ಎಲಿಮೆಂಟ್ಸ್ ಅಂದರೆ ಯಾವುದು? ಪ್ಲಸ್ ಇದೆ. ಪ್ಲಸ್ ಅನ್ನು ತೆಗೆದು ಪೋಸ್ಟ್ ಇ ಎಕ್ಸ್ ಪಿಲ್ ಹಾಕಿದಾಗ ಎಕ್ಸ್ ವೈ ಪ್ಲಸ್ ಅಂತ ಆಯಿತು. ದೆನ್ ಔಟ್ಪುಟ್ ದ ಪೋಸ್ಟ್ ಇ ಎಕ್ಸ್ ಪಿ as the final result. ಸೊ ಸಿಂಪಲ್ ಅಲ್ಗೋರಿದಮಿಕ್ ಮೆಥಡ್. ಕ್ಲಿಯರ್? ನೋಡ್ರಿ, ಸಿಂಪಲ್ ಎಕ್ಸ್ ಪ್ಲಸ್ ವೈ ಅನ್ನು ಇಟ್ಕೊಂಡು ನೀವು ಪ್ರೊಸೆಸ್ ಮಾಡಿ ನೋಡಿದ್ರೆ ಅರ್ಥ ಆಗ್ಬಿಡ್ತದೆ ಅಲ್ಗೋರಿದಮ್ ಹೇಗೆ ವರ್ಕ್ ಆಗ್ತದೆ ಅಂತ. ಫಸ್ಟಿಗೆ ನಾವು ಪ್ಯಾರಾಂಥಿಸಿಸ್ ಇದ್ರೆ ಲೆಫ್ಟ್ ಪ್ಯಾರಾಂಥಿಸಿಸ್ ಅದನ್ನು ನೋಡ್ತೇವೆ, ರೈಟ್ ಪ್ಯಾರಾಂಥಿಸಿಸ್ ಇದ್ರೆ ಅದನ್ನು ನೋಡ್ತೇವೆ, ಕ್ಯಾರೆಕ್ಟರ್ ಏನಾದರೂ ಆಪರೇಟರ್ ಇದ್ರೆ ಅದನ್ನು ನೋಡ್ತೇವೆ, ಆಮೇಲೆ ಕ್ಯಾರೆಕ್ಟರ್ ಆಪರೆಂಟ್ಸ್ ಆಗಿದ್ದಿದ್ರೆ ಅವಾಗ ನಾವೇನು ಮಾಡ್ತೇವೆ? ಪೋಸ್ಟ್ ಇ ಎಕ್ಸ್ ಪಿಗೆ ಹಾಕ್ತೇವೆ ಅನ್ನೋದು ಮೆಥಡ್ ಇದು. ಈ ಮೆಥಡ್ಸನ್ನು ಅಲ್ಗೋರಿದಮನ್ನು ನಾವು ನೆನ್ಪಿಟ್ಕೊಳ್ಬೇಕು. 6 ಸ್ಟೆಪ್ ಇದ್ದಾವೆ. ಸ್ಟೆಪ್ 1 ಇನಿಷಿಯಲೈಸೇಷನ್, ಇನ್ಪುಟ್, ಕ್ಯಾರೆಕ್ಟರ್ ಪ್ರೊಸೆಸಿಂಗ್, ಡಿಸಿಷನ್ ಲಾಜಿಕ್ ಅಂದರೆ ಡಿಸಿಷನ್ ಮೆಥಡ್, ದೆನ್ ಫೈನಲ್ ಪ್ರೊಸೆಸಿಂಗ್ ಮತ್ತು ಡಿಸ್ಪ್ಲೇಯಿಂಗ್ ದ ಔಟ್ಪುಟ್. ನೋಡ್ರಿ, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸನ್ನು ನಾವು ಪ್ರೊಸೆಸ್ ಮಾಡಿ ನೋಡುವ. ಈಗ ಹೇಗಿರ್ತದೆ? ಸ್ಟ್ಯಾಕ್ಸ್ ಕ್ಯಾನ್ ಬಿ ಯೂಸ್ ಟು ಇವ್ಯಾಲ್ಯೂಯೇಟ್ ಎನ್ ಎಕ್ಸ್ಪ್ರೆಷನ್ ಇನ್ ಪೋಸ್ಟ್ ಫಿಕ್ಸ್ ನೊಟೇಷನ್. ನೋಡ್ರಿ, ಸ್ಟ್ಯಾಕನ್ನು ಯೂಸ್ ಮಾಡಿ ಅದನ್ನು ಮಾಡ್ತದೆ ಕಂಪ್ಯೂಟರ್. ನಾವು ಅದ್ರ ನಾರ್ಮಲಿ ಏನು ಮಾಡ್ತೇವೆ? ನಮ್ಮ ಪ್ರೆಸಿಡೆನ್ಸ್ ಆಪರೇಷನ್ ಗೊತ್ತಿದೆ, ನಾವು ಇನ್ಫಿಕ್ಸ್ ನೊಟೇಷನನ್ನು ಈಸಿಯಾಗಿ ಮಾಡಿಬಿಡ್ತೇವೆ, ಯಾಕೆಂದರೆ ನಮಗೆ ಬಾರ್ಡ್ ಮಾಸ್ ರೂಲ್ ಗೊತ್ತಿದೆ. ಆದರೆ ಕಂಪ್ಯೂಟ್ರಿಗೆ ಅದು ಗೊತ್ತಿಲ್ಲ. ಅವಾಗ ಅದಕ್ಕೆ ಏನು ಯೂಸ್ ಮಾಡ್ಕೊಳ್ತದೆ? ಸ್ಟ್ಯಾಕನ್ನು ಯೂಸ್ ಮಾಡ್ಕೊಳ್ತದೆ. ಸ್ಟ್ಯಾಕನ್ನು ಯೂಸ್ ಮಾಡೋದು ಮೆಥಡ್ ಹೇಗೆ ಅಂತ ಹೇಳೋದನ್ನು ನಿಮಗೆ ಕೊಟ್ಟಿದ್ದಿದೆ. ಬೈನರಿ ಆಪರೇಟರ್ ಯೂಸ್ ಮಾಡಿ. ಬೈನರಿ ಆಪರೇಟರ್ ಅಂದರೆ ಯಾವುದು? ಯಾವ ಆಪರೇಟರು 2 ಆಪರೆಂಡ್ ಮೇಲೆ ವರ್ಕ್ ಆಗ್ತದೆ ಅದನ್ನು ಬೈನರಿ ಆಪರೇಟರ್ ಅಂತೇವೆ. ಅಂದರೆ ಎಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಮಾಡ್ಯುಲಸ್, ಇಂಥದ್ದೆಲ್ಲವನ್ನು ನಾವೇನಂತೇವೆ? ಬೈನರಿ ಆಪರೇಟರ್ ಅಂತೇವೆ. ಯಾಕೆಂದರೆ 2 ಆಪರೆಂಡ್ ಮೇಲೆ ವರ್ಕ್ ಆಗ್ತದೆ. 2 ಆಪರೆಂಡ್ ಅಂದರೆ 2 ವ್ಯಾಲ್ಯೂ ಮೇಲೆ ವರ್ಕ್ ಆಗೋದು. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಏನು ಹೇಳಿದ್ದಾನೆ? ಇನ್ಪುಟ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಇನ್ ಎ ವೇರಿಯಬಲ್. ನಾವು ತೆಗೆದುಕೊಳ್ಳೋದು ಇನ್ಫಿಕ್ಸ್ ವೇರಿಯಬಲ್ ಯಾವ ಟೈಪಲ್ಲಿ ಇರ್ತದೆ? ಎಕ್ಸ್ ಪ್ಲಸ್ ವೈ, ಕರೆಕ್ಟ್? ಈಗ ಅವೇನು ಹೇಳ್ತಾ ಇದ್ದಾನೆ? ಟೇಕ್ ದಿ ಎಕ್ಸ್ ವೈ ಪ್ಲಸ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅನ್ನು ತೆಗೆದುಕೊಳ್ಳ್ರಿ ಅಂತ ಹೇಳಿದ್ದಿದೆ. ಎಕ್ಸ್ ವೈ ಪ್ಲಸ್ ಅನ್ನೋದು ತೆಗೆದುಕೊಳ್ಬೇಕು. ಅದರ ಹೆಸರೇನು? ಪೋಸ್ಟ್ ಇ ಎಕ್ಸ್ ಪಿ. ನಾವು ಇನ್ಪುಟ್ ಮಾಡಬೇಕಾದ್ರೆ ಇದನ್ನು ತೆಗೆದುಕೊಳ್ತಾ ಇದ್ದೇವೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಇದಲ್ಲ, ಇದು ನಾವು ತೆಗೆದುಕೊಳ್ಳೋ ಮೆಥಡು. ಇದು ಕಂಪ್ಯೂಟರ್ ತೆಗೆದುಕೊಳ್ಳೋ ಮೆಥಡ್ ಅಂದರೆ ಪೋಸ್ಟ್ ಫಿಕ್ಸ್ ಅಂತ. ಹಾಗಾದರೆ ಅದನ್ನು ಪ್ರೊಸೆಸ್ ಹೇಗೆ ಮಾಡೋದು? ಸ್ಟೆಪ್ 2ದಲ್ಲಿ ಲೂಪ್ ಫಾರ್ ಈಚ್ ಕ್ಯಾರೆಕ್ಟರ್ ಇನ್ ಪೋಸ್ಟ್ ಇ ಎಕ್ಸ್ ಪಿ. ಅಂದರೆ ಫಸ್ಟ್ ಎಕ್ಸ್ ತೆಗೆದುಕೋ, ವೈ ತೆಗೆದುಕೋ, ಪ್ಲಸ್ ತೆಗೆದುಕೋ. ಅದಕ್ಕೆ ಫಾರ್ ಲೂಪನ್ನು ಯೂಸ್ ಮಾಡಿ ರಿಪೀಟ್ ಮಾಡ್ತಾ ಇದ್ದೇವೆ. ಸ್ಟೆಪ್ 3 ಪ್ರಾಸೆಸ್ ಕ್ಯಾರೆಕ್ಟರ್ 1 by 1. ಅಂದರೆ ಯಾವ್ದು ಕ್ಯಾರೆಕ್ಟರ್ ಇಲ್ಲಿ ತಗೊಳ್ತು ಅದನ್ನು ಇಲ್ಲಿ ಪ್ರಾಸೆಸ್ ಮಾಡ್ರಿ ಈ ಫುಲ್ ಮೆಥಡಲ್ಲಿ. ಆ ಮೆಥಡನ್ನು ಸ್ಟೆಪ್ 3 ಮೆಥಡ್ ಇಲ್ಲಿ ಕೊಟ್ಟಿದ್ದಿದೆ. ಫಸ್ಟಿಗೆ ಯಾವ್ದು ತೆಗೆದುಕೊಳ್ಳುತ್ತದೆ? ಫಾರ್
character in post exp, that is x. Okay, first it will take x. If x is an operand, then push character on the stack. ನೋಡ್ರಿ, x is operand ಅಂತ ಹೇಳಾದ್ರೆ ಅದನ್ನ ಸ್ಟ್ಯಾಕ್ ಅಲ್ಲಿ, ನಾನು ಇದನ್ನ ಸ್ಟ್ಯಾಕ್ ಅನ್ನ ಇಲ್ಲಿ ಡ್ರಾ ಮಾಡ್ತೇನೆ. ಓಕೆ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಇದನ್ನ ಸ್ಟ್ಯಾಕ್ ಅಂತ ತಿಳಿದುಕೊಳ್ಳುವ. ಈಗ ಇಲ್ಲಿ ಇಫ್ ಕ್ಯಾರೆಕ್ಟರ್ ಇಸ್ ಎನ್ ಆಪರೆಂಡ್, ಎಸ್ ಎಕ್ಸ್ ಅನ್ನೋದು ಆಪರೆಂಡ್, ಅವಾಗ ಎಲ್ಲಿ ಮೂವ್ ಆಗಬೇಕು? ಇಲ್ಲಿ ಮೂವ್ ಆಗಬೇಕು ಫಸ್ಟಿಗೆ, ಕರೆಕ್ಟ್? ಎಕ್ಸ್. ಪುಷ್ ಕ್ಯಾರೆಕ್ಟರ್ ಆನ್ ದ ಸ್ಟ್ಯಾಕ್, ಎಲ್ಸಿಗೆ ಬರುವುದಿಲ್ಲ, ಡೈರೆಕ್ಟಾಗಿ ಅಗೇನ್ ಇಟ್ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಫಾರ್, ಅಂದರೆ ನೆಕ್ಸ್ಟ್ ಕ್ಯಾರೆಕ್ಟರ್ ವೈ. ಕ್ಯಾರೆಕ್ಟರ್ ಈಸ್ ಎನ್ ಆಪರೆಂಡ್, ವೈ ಅನ್ನೋದು ಆಪರೆಂಡ್ ಹೌದು, ಸೊ ವೈ ಈಸ್ ಎ ಆಪರೆಂಡ್. ದೆನ್ ಪುಷ್ ಕ್ಯಾರೆಕ್ಟರ್ ಆನ್ ದ ಸ್ಟ್ಯಾಕ್. ದೆನ್ ಪ್ಲಸ್ ಅನ್ನೋದು ಕ್ಯಾರೆಕ್ಟರ್ ತೆಗೆದುಕೊಳ್ತು. ಕ್ಯಾರೆಕ್ಟರ್ ಈಸ್ ಎನ್ ಆಪರೆಂಡ್, ನೋ, ಅವಾಗ ಎಲ್ಸಿಗೆ ಬಂತಂತಾಯ್ತು. ಪಾಪ್ 2 ಎಲಿಮೆಂಟ್ಸ್ ಫ್ರಮ್ ದ ಸ್ಟ್ಯಾಕ್, ಅಂದರೆ ಎಕ್ಸ್ ಮತ್ತು ವೈ ಅನ್ನ ತೆಗೆದುಕೊಂಡು ಅಪ್ಲೈ ದ ಆಪರೇಟರ್ ಆನ್ ದ ಪಾಪ್ಡ್ ಎಲಿಮೆಂಟ್. ಆಪರೇಟರ್ ಯಾವುದು? ಪ್ಲಸ್. ಆ್ಯಂಡ್ ಪುಷ್ ದ ಕಂಪ್ಯೂಟೆಡ್ ವ್ಯಾಲ್ಯೂ ಆನ್ ಟು ದ ಸ್ಟ್ಯಾಕ್, ಅಂದರೆ ಪಾಪ್ ಅಂತ ಹೇಳಿದ್ರೆ ಇದು ಎರಡನ್ನ ತೆಗಿ ಅಂತ ಅರ್ಥ. ಆವಾಗ ವೈ ಬಂತು, ಎಕ್ಸ್ ಬಂತು, ಆಮೇಲೆ ಅದ್ರ ಮೇಲೆ ನಾವು ಪ್ಲಸ್ ಅನ್ನ ಮಾಡ್ತೇವೆ ಅಂತ ಅರ್ಥ. ಅದ್ರ ರಿಸಲ್ಟ್ ಅನ್ನ, ಈಗ ಇಲ್ಲಿ ಏನು ಇಲ್ಲ, ನಾವು ದ ಸ್ಟ್ಯಾಕ್ ಇಸ್ ಎಂಟಿ ಸ್ಟ್ಯಾಕಲ್ಲಿ ನಾವೇನು ಹಾಕ್ತೇವೆ? ಇದ್ರ ರಿಸಲ್ಟ್ ಅನ್ನ ಹಾಕ್ತೇವೆ. ವೈ ಎಕ್ಸ್ ಪ್ಲಸ್ಸಿನ ರಿಸಲ್ಟ್ ಅನ್ನ ಇಲ್ಲಿ ಹಾಕ್ಕೊಂಡ್ವಿ. ಓಕೆ, ಎಕ್ಸ್ ಮತ್ತು ವೈ ಇಲ್ಲ, ಎಕ್ಸ್ ವೈ ಎಕ್ಸ್ ಪ್ಲಸ್ಸಿನ ರಿಸಲ್ಟ್ ಅನ್ನ ಇಲ್ಲಿ ಹಾಕ್ಕೊಂಡ್ವಿ. ಪುಷ್ ದ ಕಂಪ್ಯೂಟೆಡ್ ವ್ಯಾಲ್ಯೂ ಆನ್ ಟು ದ ಸ್ಟ್ಯಾಕ್. ಸ್ಟೆಪ್ 4, ಇಫ್ ಸ್ಟ್ಯಾಕ್ ಹ್ಯಾಸ್ ಎ ಸಿಂಗಲ್ ಎಲಿಮೆಂಟ್, ಸ್ಟ್ಯಾಕಲ್ಲಿ ಮತ್ತೆ ಯಾವುದೇ ಎಲಿಮೆಂಟ್ ಇಲ್ಲ, ಯಾಕಂದ್ರೆ ಇದೆರಡು ಪಾಪ್ ಆಗಿತ್ತು, ರಿಸಲ್ಟ್ ಒಂದೇ ಇದೆ. ದೆನ್ ಪಾಪ್ ದ ಎಲಿಮೆಂಟ್ ಆ್ಯಂಡ್ ಔಟ್ಪುಟ್ ಆಸ್ ದ ನೆಟ್ ರಿಸಲ್ಟ್, ಅಂದರೆ ಇದು ಏನು ರಿಸಲ್ಟ್ ಇದೆ ಅದನ್ನು ಡಿಸ್ಪ್ಲೇ ಮಾಡು. ಈಗ ನೀವು ಎಕ್ಸ್ಪ್ರೆಷನ್ ಅನ್ನು ಸರಿ ಕೊಡಲಿಲ್ಲ ಅಂತ ಹೇಳಾದರೆ ಇನ್ವ್ಯಾಲಿಡ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಡಿಸ್ಪ್ಲೇ ಮಾಡು. ಇದನ್ನು ಮೆಥಡ್. ಕಂಪ್ಯೂಟರ್ ಹೇಗೆ ಸ್ಟ್ಯಾಕ್ ಯೂಸ್ ಮಾಡಿ ಎಕ್ಸ್ಪ್ರೆಷನ್ಸ್ ಅನ್ನು ಸಾಲ್ವ್ ಮಾಡ್ತದೆ ಅನ್ನೋದನ್ನು ನಿಮಗೆ ಅಲ್ಗೋರಿದಮ್ ರೂಪದಲ್ಲಿ ಕೊಟ್ಟಿದ್ದಿದೆ. ಎಕ್ಸಾಮಲ್ಲೂ ಕೇಳಬಹುದು. ಕ್ಲಿಯರ್? ನಾವು ಮಾಡೋ ಮೆಥಡ್ ನಾವು ಫಸ್ಟಿಗೆ ನೋಡಿದ್ವಿ ಲಾಸ್ಟ್ ಸ್ಕ್ರೀನಲ್ಲಿ, ನಾವು ಹೇಗೆ ಮಾಡ್ತೇವೆ. ಕಡೆಗೆ ಕಂಪ್ಯೂಟರ್ ಮಾಡೋದು ಹೇಗೆ ಅಂತ ಹೇಳೋದನ್ನು ಈ ಮೆಥಡಲ್ಲಿ ನಿಮ್ಗೆ ಹೇಳಿದ್ದಿದೆ. Example, evaluating postfix expression. Figure shows the step-by-step process of evaluation of postfix expression. Now, 7, 8, 2, asterisk, that is star, multiplication, 4, front slash, that is division, plus using algorithm. Step 1. First ಯಾವ್ದು ತೆಗೆದುಕೊಳ್ಳುತ್ತದೆ? process 7 ಅನ್ನು ತೆಗೆದುಕೊಳ್ತದೆ. ಪುಷ್ 7 ಆನ್ ಟು ದ ಸ್ಟ್ಯಾಕ್, ಯಾಕೆಂದರೆ ಇಟ್ ಈಸ್ ಆಪರೆಂಟ್. ಆಪರೆಂಟ್ ಅಂತ ಹೇಳಾದರೆ ಸ್ಟ್ಯಾಕ್ ಒಳಗೆ ಹೋಯಿತು. 7 ಅನ್ನೋದು ಸ್ಟ್ಯಾಕ್ ಒಳಗೆ ಹೋಯಿತು. ಕ್ಲಿಯರ್? 7 ವಿಲ್ ಮೂವ್ ಟು ದಿ ಸ್ಟ್ಯಾಕ್. ಓಕೆ, ದೆನ್ ಸ್ಟೆಪ್ 2, process 8, push 8 onto the stack. 7, 8, ಕರೆಕ್ಟ್? ಇಲ್ಲಿ ನಿಮ್ಗೆ ಬರೆದಿದ್ದಿದೆ. ಓಕೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್. 7, 8. Process 2, push 2 onto the stack. 7, 8, 2. Correct? 7, 8, 2. Next, step 4, process multiplication. Process multiplication. Pop 2 elements. 2 elements ಯಾವುದು? 2 and 8. 2 and 8. ಇದೆರಡು 2 ಎಲಿಮೆಂಟ್ಸ್. ಕಂಪ್ಯೂಟ್ 8 ಇಂಟು 2 ಅಂತ ಅರ್ಥ. 8 ಇಂಟು 2 ಅನ್ನ ಕಂಪ್ಯೂಟ್ ಮಾಡು, ಅಂದರೆ 16 ಆಯಿತು. ಓಕೆ, ಮತ್ತೆ ಇದು ಎರಡು ಕ್ಯಾನ್ಸಲ್ ಆಯಿತು, 16 ಅನ್ನೋದು ಇಲ್ಲಿ ಒಳಗಡೆ ಕುತ್ಕೊಳ್ತು. ಕ್ಲಿಯರ್? 8 ಇಂಟು 2 16. ಪುಷ್ 16 ಆನ್ ಟು ದ ಸ್ಟ್ಯಾಕ್. ಯಾವುದು ಉಳ್ದಂಗಾಯ್ತು? 7 ಆ್ಯಂಡ್ 16 ಎರಡೇ ಉಳೀತು, ಇದು ಎರಡು ಇಲ್ಲ, ಕ್ಯಾನ್ಸಲ್ ಆಯಿತು. ಪುಷ್ ಪಾಪ್ ಮಾಡಿದ್ದೇವೆ, 7 ಮತ್ತು 16 ಉಳೀತು. ದೆನ್ ಸ್ಟೆಪ್ 5, process 4, ಪುಷ್ 4 ಆನ್ ಟು ದ ಸ್ಟ್ಯಾಕ್, ಅಂದರೆ 16 ನಂತರ ಈಗ ಮತ್ತೊಂದು ಬಂದು ಕುತ್ಕೊಳ್ತದೆ ಅಂತಾಯ್ತು. 4 ಅಂದರೆ 7, 16, 4 ಅಂತ ಆಯ್ತು. ಕರೆಕ್ಟ್?
ಸ್ಟೆಪ್ 6 ಪ್ರೋಸೆಸ್ ಡಿವಿಷನ್. ನೋಡ್ರಿ ಈಗ ನೆಕ್ಸ್ಟ್ ಡಿವಿಷನ್ ಬಂತು. ಡಿವಿಷನ್ ಬಂದ ಕೂಡಲೇ ಏನು ಮಾಡ್ತದೆ, 16 ಮತ್ತು 4 ಹೊರಗೆ ಬರಬೇಕು ಅಂತ ಆಯ್ತು. ಓಕೆ, 16 ಮತ್ತು 4 ಹೊರಗೆ ಬಂತು. ಕಂಪ್ಯೂಟ್ 16 ಡಿವೈಡೆಡ್ ಬೈ 4 and the result is 4. Correct? And push 4 onto the stack. ಅಂದರೆ 16 ಹೋಯ್ತು, 4 ಹೋಯ್ತು, 7 ಒಂದೇ ಇದೆ, ಮತ್ತೊಂದು ಯಾವ್ದು ಬಂತು ಈಗ, ರಿಸಲ್ಟ್ 4. ಓಕೆ, ದೆನ್ ಸ್ಟೆಪ್ 7 ಪ್ರಾಸೆಸ್ ಪ್ಲಸ್. ನೋಡ್ರಿ ನೆಕ್ಸ್ಟ್ ಪ್ರಾಸೆಸ್ ಪ್ಲಸ್ ಅನ್ನ ಪ್ರಾಸೆಸ್ ಮಾಡ್ತೇವೆ. ಆವಾಗ 4 ಮತ್ತೆ 7 ಮತ್ತೆ 4 ಎರಡೇ ಇದೆ ಈಗ. 7 ಪ್ಲಸ್ 4 ಆಯ್ತದೆ ಅಂತ ಆಯ್ತು. 7 ಪ್ಲಸ್ 4 ಕರೆಕ್ಟ್. 7 ಪ್ಲಸ್ 4 ಈಸ್ 11. ಸೊ 11 ವಿಲ್ ಬಿ ಆನ್ ದಿ ಸ್ಟ್ಯಾಕ್. ಫೈನಲ್ ರಿಸಲ್ಟ್ ಸ್ಟ್ಯಾಕ್ ಕಂಟೇನ್ಸ್, ಯಾಕಂದ್ರೆ ಇದನ್ನು ಪುಷ್ ಆಗಿದೆ, ಹೊರಗಡೆ ಬಂದಿದೆ. ಕರೆಕ್ಟ್, ಇದನ್ನು ಇಲ್ಲ. ಸೊ ಉಳಿದಿದ್ದು ಯಾವುದು, 11 ಒಂದೇಯ. ಸೊ ಸ್ಟ್ಯಾಕ್ ಕಂಟೇನ್ಸ್ ಸಿಂಗಲ್ ಎಲಿಮೆಂಟ್ 11. ಸೊ ಆನ್ಸರ್ ಈಸ್ 11. ಮುಗೀತು. ಸೊ ದಿಸ್ ಇಸ್ ದಿ ಮೆಥಡ್. ಅಂದರೆ ಲಾಸ್ಟ್ ಟೈಮ್ ಅಲ್ಗೋರಿದಮ್ ಏನು ಹೇಳಿದ್ದಿದೆ ನಿಮಗೆ, ಅದನ್ನು ಇವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಒಂದು ಎಕ್ಸಾಂಪಲ್ ಮೂಲಕ ಕೊಟ್ಟಿದ್ದಿದೆ. ಇದು ಎರಡು ನಿಮಗೆ ಪ್ರಾಕ್ಟೀಸಿಗೆ ಇದೆ. ನೀವು ಅದನ್ನು ಕರೆಕ್ಟಾಗಿ ಗೊತ್ತಿರಬೇಕು, ಎಕ್ಸಾಮ್ಸಲ್ಲೂ ಕೇಳಬಹುದು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಆ್ಯಂಡ್ ಟುಡೇ ವಿ ಹ್ಯಾವ್ ಸೀನ್, ನಾವೆಲ್ಲ ನೋಡಿದ್ವಿ ಯಾವ್ಯಾವ ಟೈಪ್ ಎಕ್ಸ್ಪ್ರೆಷನ್ಸ್ ಇರ್ತವೆ, ಯಾವ್ಯಾವ ನೊಟೇಷನ್ಸ್ ಇರ್ತವೆ, ಅದನ್ನು ಕನ್ವರ್ಷನ್ ಮಾಡೋದು ಹೇಗೆ ಅದನ್ನು ಇವತ್ತು ನೋಡಿದ್ವಿ. ನಿಮ್ಗೆ ಯಾವ ಸಿಲೆಬಸ್ಸಲ್ಲಿದೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಇದಾಗಿ ಮಾಡಿದ್ದಿದೆ. ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಫಾಲೋ ಮಾಡಿರಿ, ಮತ್ತು ಸಬ್ಸ್ಕ್ರೈಬು ಮಾಡಿರಿ. ಬೈ ದಟ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಒಂದೆರಡು ದಿನ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ಸಾರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.